ದಿನ ಕಳೆದಂತೆ ಮಡಿಕೇರಿ ದಸರಾ ಜನೋತ್ಸವ ಕಲರ್ಫುಲ್ ಆಗ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಮನ ಮುದಗೊಳಿಸುತ್ತಿದೆ. ಹಾಗಾದ್ರೆ ಮಂಚಿನ ನಗರಿ ದಸರಾ ವೈಭವ ಹೇಗಿದೆ ಬನ್ನಿ ನೋಡೋಣ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತ ಗೆಜ್ಜೆ, ಜಾನಪದ ಪದ ಕೇಳಣ್ಣ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತಾವು ದೋಸ್ತಿ, ಗಲ್ಲು ಗಲ್ಲೆನುತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತಾ. ಅದೇನ್ ಚಂದ ಅದೇನ್ ವಯ್ಯಾರ, ಅಬ್ಬಬ್ಬ ಒಂದ ಎರಡ ಹೆಣ್ಮಕ್ಳದ್ದು ಡಿಫ್ರೆಂಟ್ ಆಗಿ ಟ್ರೆಡಿಷನಲ್ ಉಡುಗೆ ತೊಟ್ಟು ಫ್ಯಾಷನ್ ಶೋ ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರೋ ಮಹಿಳಾ ಮಣಿಗಳು. ಕೈಯಲ್ಲಿ ಗೋರಂಟಿ ಹಾಕೋಕೆ ನಾಮುಂದು ತಾಮುಂದು ಅಂತ ಸ್ಪರ್ಧೆಗಿಳಿದಿರೋ ನಾರಿಯರು. ನಾವು ಯಾರಿಗೇನ್ ಕಮ್ಮಿ ಅಂತ ಸೊಂಟಕ್ಕೆ ಸೀರೆ ಸಿಕ್ಕಿಸ್ಕೊಂಡು ಮೊಮ್ಮಕ್ಕಳ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕಮಾಲ್ ಮಾಡಿದ ಅಜ್ಜಿಯರು. ಉಳಿನ ಬಳ್ಳಿಯ ಸೋಕಿದರೆ ಕಣ್ಣಲ್ಲಿ ಸ್ವಾತಿ ಮುತ್ತಂತೆ, ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ. ಅಂದಹಾಗೆ ಮಂಜಿನ ನಗರಿ ಕೊಡಗಿನಲ್ಲಿ ನಡೀತಾ ಇರುವ ದಸರಾ ಆಚರಣೆ ಮತ್ತಷ್ಟು ಮೆರುಗು ಪಡೆದುಕೊಳ್ತಾ ಇದ್ದು, ದಿನಕ್ಕೊಂದು ಕಾರ್ಯಕ್ರಮಗಳು ಜನತೆಗೆ ಮನೋರಂಜನೆಯ ರಸದೌತಣವನ್ನೇ ನೀಡ್ತಾ ಇದೆ. ಇಂದು ಕೂಡ 5ನೇ ದಿನಕ್ಕೆ ಕಾಲಿಟ್ಟ ಮಡಿಕೇರಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು, ಗಾಂಧಿ ಮೈದಾನದಲ್ಲಿ ಆಯೋಜಿಸಿದ್ದ ಮಹಿಳಾ ದಸರಾದಲ್ಲಿ ಎಲ್ಲಿ ನೋಡಿದ್ರೂ ಮಹಿಳಾ ಮಣಿಗಳ ದರ್ಬಾರ್ ಕಂಡು ಬಂದಿದೆ. ಮಹಿಳೆಯರಿಗೆ ನಾನಾ ರೀತಿಯ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ ಗೌಡ ಪತ್ನಿ ದಿವ್ಯಾ ಉದ್ಘಾಟಿಸಿದ್ರು. ಬಳಿಕ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟಗಳು ಕಣ್ಮನ ಸೂರೆಗೊಂಡವು. 7ನೇ ವರ್ಷದ ಮಹಿಳಾ ದಸರಾ ನಡೀತಾ ಇದೆ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಾವು ಮಹಿಳೆಯರಿಗೋಸ್ಕರನೇ ಆಯೋಜಿಸಿದ್ದೀವಿ. ಅದರಲ್ಲಿ ಒಂದು ಅಜ್ಜಿಯೊಟ್ಟಿಗೆ ಮೊಮ್ಮಕ್ಕಳ ನಡಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಜ್ಜಿಗಳು ಮನೇಲಿ ಇರ್ತಾರೆ. ಈಗ ಅವರಿಗೊಂದು ಅವಕಾಶ ಕೊಡಬೇಕು ಅಂತ 60 ವರ್ಷ ಮೇಲ್ಪಟ್ಟವರಿಗೆ ಮೊಮ್ಮಕ್ಕಳೊಟ್ಟಿಗೆ ನಡಿಗೆಯನ್ನು ಇದು ಮಾಡಿದ್ದೀವಿ. ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಇನ್ನು ಮಹಿಳೆಯರಿಗಾಗಿ ಮೆಹಂದಿ ಸ್ಪರ್ಧೆ, ಬಾಂಬ್ ಇನ್ ದಿ ಸಿಟಿ, ಸಾಂಪ್ರದಾಯಿಕ ಉಡುಗೆಗಳ ಸ್ಪರ್ಧೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಮೇಕಪ್, ಸೀರೆಯ ನಿಖರ ಬೆಲೆ ಹೇಳೋದು, ಅಜ್ಜಿಯ ಜೊತೆ ಮೊಮ್ಮಕ್ಕಳ ನಡಿಗೆ ಫ್ಯಾಷನ್ ಶೋ, ವಾಲಕ ಕುಣಿತ ಸೇರಿದಂತೆ ವೈವಿಧ್ಯಮಯ ಕಾರ್ಯಕ್ರಮಗಳು ಜನರನ್ನ ರಂಜಿಸಿತು. ಮೊದಲು ಮೆಹಂದಿ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು. ಡಿಫರೆಂಟ್ ಡಿಸೈನ್ಗಳ ಮೂಲಕ ಗೋರಂಟಿ ಬಿಡಿಸೋದ್ರ ಮೂಲಕ ಮೆಹಂದಿ ಹಾಕೊಂಡು ಮಹಿಳೆಯರು ಖುಷಿ ಪಟ್ರು. ಮಹಿಳೆಯರಿಗಾಗಿ ಫ್ಯಾಷನ್ ಶೋ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು, 30ಕ್ಕೂ ಹೆಚ್ಚು ಮಹಿಳೆಯರು ಬಣ್ಣದ ಸೀರೆಗಳನ್ನ ವಿವಿಧ ಶೈಲಿಯಲ್ಲಿ ತೊಟ್ಟು ಅದಕ್ಕೆ ತಕ್ಕಂತೆ ವಸ್ತ್ರ ವಿನ್ಯಾಸಗೊಂಡು ಬಳುಕೋ ಬಳ್ಳಿಗಳಂತೆ ರ್ಯಾಪ್ ಮೇಲೆ ಹೆಜ್ಜೆ ಹಾಕ್ತಾ ಸೈ ಎನಿಸಿಕೊಂಡ್ರು. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಅಷ್ಟೇ ಅಲ್ಲದೆ ಅಜ್ಜಿಯೊಂದಿಗೆ ಮೊಮ್ಮಕ್ಕಳ ನಡಿಗೆ ಸ್ಪರ್ಧೆ ಕೂಡ ಜರುಗಿದ್ದು, ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಅಜ್ಜಿಯೊಂದಿಗೆ ಮೊಮ್ಮಕ್ಕಳು ಕೂಡ ರ್ಯಾಂಪ್ ವಾಕ್ ಮಾಡಿದ್ದು, ನೆರೆದಿದ್ದ ನೂರಾರು ಮಹಿಳೆಯರು ಚಪ್ಪಾಳೆ, ಕೇಕ್ಗಳ ಮೂಲಕ ಹುರಿದುಂಬಿಸಿದ್ರು. ಓಲಗ ಕುಣಿತದಲ್ಲಿ ಕುಣಿದು ಕುಪ್ಪಳಿಸಿದ ಮಹಿಳೆಯರು ಸಂಭ್ರಮದಿಂದ ದಸರಾದಲ್ಲಿ ಭಾಗಿಯಾಗಿ ಮಿಂಚಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ್ರು. ಮಹಿಳಾ ದಸರಾ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲನೇದಾಗಿ ಹೇಳುವುದೇನೆಂದರೆ ತುಂಬ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬ ಹಲವಾರು ಕಾರ್ಯಕ್ರಮಗಳು ಇದೆ. ಆದ್ದರಿಂದ ಮಹಿಳೆಯರು ಮುಂದೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ತುಂಬ ಸಂತೋಷಕರವಾದ ವಿಷಯವಾಗಿದೆ. ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ
ಒಟ್ಟಾರೆ ಮಹಿಳಾ ದರ್ಬಾರ್ ಮಡಿಕೇರಿ ದಸರಾ ಕಿಕ್ ಹೆಚ್ಚಿಸಿತು. ವಿಶೇಷ ಎನ್ನುವಂತೆ ಕಾರ್ಯಕ್ರಮಕ್ಕೆ ಮಹಿಳಾ ಪೊಲೀಸರೇ ಬಂದೋಬಸ್ತ್ ಮಾಡೋ ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದು ವಿಶೇಷವಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂಆರ್, ವಿಸ್ತಾರ ನ್ಯೂಸ್, ಕೊಡಗು.